ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಕ್ರೇಜಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಜೊತೆ ಹೋಗಿರೋಂಥ ಟ್ರಿಪ್ಪಿಗೆ ಹೋಗಿರೋದು ವಿಡಿಯೋ ಹಾಕಿದ್ದೆ. ಆದರೆ ಲಾಸ್ಟಿಗೆ 1 ಅವರದ್ದು ಸ್ವಲ್ಪ ವಿಡಿಯೋ ಉಳಿದಿತ್ತು, ಅದನ್ನು ಲಾಸ್ಟ್ ಡೇ ಎದ್ದಿದ್ದು ಇವಾಗ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ 1 ಅವರ ನಿಜವಾಗ್ಲೂ ಎಲ್ಲರೂ ನೋಡಲೇಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ನೀವೇನಾದ್ರು ಆ ಕಡೆ ಮಂಗಳೂರು ಕಡೆ ಟ್ರಿಪ್ಪಿಗೆಲ್ಲ ಹೋದರೆ ಕಂಪಲ್ಸರಿ ಅಂದರೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಎಲ್ರಿಗೂ. ಕಂಪಲ್ಸರಿ ನೀವು ಹೋಗೇ ಬನ್ನಿ. ಪ್ರಕೃತಿ ಪ್ರಿಯರಾಗಿದ್ದರೆ ನೀವು. ಎಷ್ಟು ಚೆನ್ನಾಗಿದೆ ಅಂದರೆ ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಲ್ಲಿರುವ ಬೋಟಿಂಗ್ ಇರ್ಬೋದು, ಮ್ಯಾಂಗ್ರೋವ್ ಕಾಡುಗಳಿರ್ಬೋದು, ನೋಡೋಕೆ ತುಂಬ ಚೆನ್ನಾಗಿದೆ. ಕಣ್ಣಿಗೆ ಒಂದು ಅದ್ಭುತ ದೃಶ್ಯ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ನಾವೆಲ್ಲೋ ಕೇರಳನೋ ಏನೋ ಬಂದಿದ್ದೀವಿ ಅಂತ ಅನಿಸುತ್ತೆ. ಬಟ್ ನಮ್ಮ ಕರ್ನಾಟಕದಲ್ಲೇ ಹೊನ್ನಾವರದಲ್ಲೇ ಈ ರೀತಿ ಪ್ಲೇಸ್ ಇದೆ ಅಂತ ಗೊತ್ತೇ ಇರಲ್ಲ. ಇಲ್ಲಿ ಬಂದ ಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ ವೆಡ್ಡಿಂಗ್ ಫೋಟೋ ಶೂಟ್ ಇರ್ಬೋದು, ಈ ರೀತಿ ಮೂವಿ ಶೂಟ್ ಎಲ್ಲ ಎಷ್ಟೊಂದು ಆಗಿದೆ. ಇಲ್ಲಿ ವೆಡ್ಡಿಂಗ್ ಫೋಟೋ ಶೂಟ್ಗೂ ತುಂಬ ಜನ ಬರ್ತಾರಂತೆ. ನಿಜವಾಗ್ಲೂ ಇಲ್ಲಿ ಬಂದಮೇಲೆ ಅನಿಸುತ್ತೋ ಆರಾಮಾಗಿ ಬಂದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತ. ನಾವೀಗ ಹೋಗ್ತಿದ್ದೇವಲ್ಲ ಬೋಟು, ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಫೋಟೋ ಶೂಟ್ ಎಲ್ಲ ಮಾಡ್ಕೋಬೋದು. ವೆಡ್ಡಿಂಗ್ ಫೋಟೋ ಶೂಟ್ ಇರ್ಬೋದು, ಈ ರೀತಿ ಬೇರೆ ಬೇರೆ ವಿಡಿಯೋಸ್ಗಳೆಲ್ಲ ಮಾಡೋದಕ್ಕೆ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತಂದರೆ ಹೇಳೋಕ್ಕಾಗಲ್ಲ. ನಮ್ಮದು ಲಾಸ್ಟ್ ಡೇ ಇದು ಟ್ರಿಪ್ಪು. ನಾನು ಮೊದಲಿಗೆ ಎಲ್ಲಿ ಹೋಗಿದ್ದೆ ಏನು ಅಂತ ಪ್ರತಿಯೊಂದು ಹಾಕಿದ್ದೆ. ಇದು ಲಾಸ್ಟು ನಾವು ಮಧ್ಯಾಹ್ನ ಒಂದು 3 ಗಂಟೆಗೆ ಬಂದ್ವಿ. ಬಂದಮೇಲೆ ಮೊದಲೇ ಬಿಫೋರೇ ಬೋಟಿಂದು ನೀವು ಮೊದಲೇ ಬುಕ್ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಜನ ಇರ್ತೀವಿ, ನೀವು ಹೋದ್ಗುಟ್ಲೆ ಇಲ್ಲಿ ಬರ್ರಿ ನಮ್ಗೆ ಬೋಟಿಗೆ ಬರ್ರಿ ಅಂತ ಅಂದು ಎಷ್ಟೊಂದು ಜನ ಇದು ಮಾಡ್ತಿರ್ತಾರೆ. ಅಲ್ಲಿ ಕನ್ಫ್ಯೂಸ್ ಆಗೋಕ್ಕಿಂತ ಮೊದಲೇ ನೀವು ಬುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನಾವು ಹೋಗಿರೋದು 800 ಬೋಟಿಂಗು. ನೋಡಿ, ಅದಕ್ಕೆ ನಿಮಗೆ ಕಡಿಮೆ ಸಿಕ್ಕರೆ ಓಕೆ, ಇಲ್ಲ ಅಂದರೆ ನಾವು ಮಿನಿಮಮ್ 800 ಅನಿಸುತ್ತೆ. ಬೇರೆದವರೆಲ್ಲ ಇದ್ದರೆ ಶೇರಿಂಗ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ತುಂಬ ಜಾಸ್ತಿ ಇತ್ತು ಬೋಟಿಂಗಲ್ಲಿ ಜಾಗ. ಬಟ್ ನಮ್ಮ ಬಸ್ನಲ್ಲಿ ನಾವು ಅಷ್ಟೇ ಮಾಡ್ಕೊಂಡು ಹೋಗಿದ್ದು. ಮತ್ತು ಬೇರೆದವರೆಲ್ಲ ವೇಟ್ ಮಾಡೋ ಮಟ್ಟ ನಿಂತ್ಕೊಂಡ್ರೆ ಮತ್ತು ನಮಗೆ ಊರಿಗೆ ಹೋಗೋಕ್ಕೆಲ್ಲ ಲೇಟ್ ಆಗುತ್ತೆ. ಮತ್ತು ಬೇರೆ ಪ್ಲೇಸು ನೋಡೋದಿತ್ತು. ಹಾಗಾಗಿ ನಾವು ಓನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈಗ ಸ್ಟಾರ್ಟ್ ಆಯಿತು ಬೋಟಿಂಗು. ನಾನು ಮೂವಿಲೆಲ್ಲ ಈ ಪ್ಲೇಸನ್ನು ನೋಡಿದ್ವಿ. ಬಟ್ ನಾವು ಕೇರಳ ಈ ಥರ ಇರ್ಬೋದು ಅಂದ್ಕೊಂಡಿದ್ದೆ. ಇದೇ ಮಂಗಳೂರು ಹತ್ರ ಹೊನ್ನಾವರದಲ್ಲೇ ಈ ರೀತಿ ಪ್ಲೇಸ್ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನೀವೇನಾದರೂ ಆ ಸೈಡ್ ಹೋದರೆ ಕಂಪಲ್ಸರಿ ಹೋಗಿ ಬನ್ನಿ. ಇಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸಸ್ಸು ಇದ್ದಾವೆ. ನಿಮಗೆ ಬೇರೆ ಬೇರೆ ದೇವಸ್ಥಾನ ಇರ್ಬೋದು, ಅಪ್ಸರಕೊಂಡ ಇರ್ಬೋದು, ದೇವಾಲಯಗಳಿದೆ. ನೋಡೋದಕ್ಕೆ ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು ಹೊನ್ನಾವರ ಕೂಡ. ನಿಮ್ಮದು ಏನಾದ್ರು ಪ್ಲ್ಯಾನ್ ಮಾಡಿದರೆ ಆ ಕಡೆ, ಆ ಪ್ಲ್ಯಾನಲ್ಲಿ ಹೊನ್ನಾವರನೂ ಪ್ಲೇಸನ್ನು ಲಿಸ್ಟಲ್ಲಿ ಇಟ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ. ನಮಗೆ ಪ್ಲೇಸು ಇಲ್ಲೆಲ್ಲ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮ 2 ಡೇದಿಂದ ಟ್ರಾವೆಲಿಂಗ್ ಮಾಡಿ ಎಷ್ಟು ಸುಸ್ತಾಗ್ತಾಯಿತ್ತು. ಅಯ್ಯೋ ಮನೆಗೆ ಹೋಗಿ ತಲುಪಿದ್ರಾಯಿತು ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಬಂದಮೇಲೆ ಎಲ್ಲರೂ ಫುಲ್ ಫ್ರೆಶ್ ಆಗಿ ಎಲ್ರದ್ದು ಮೂಡು ಒಂಥರ ರಿಫ್ರೆಶ್ ಆದಂಗೆ ಆಯಿತು. ಎಲ್ಲರೂ ಸ್ವಿಚ್ ಆನ್ ಆದ್ವಿ ಅಂತ ಹೇಳ್ಬೋದು. ಆ ರೀತಿ ಆಯಿತು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀರಲ್ಲಿ ಬೋಟಿಂಗ್ ಮಾಡೋದಿರ್ಬೋದು. 1 ಅವರ್ ಕರ್ಕೊಂಡು ಹೋಗ್ತಾರೆ ಇವರು. 1 ಅವರಲ್ಲಿ ಪೂರ ಬೋಟಿಂಗು ಎಲ್ಲ ತೋರಿಸ್ಕೊಂಡು ಬರ್ತಾರೆ, ಹೇಳ್ತಾರೆ ಅದ್ರ ಬಗ್ಗೆ. ಮ್ಯಾಂಗ್ರೋವ್ ಗಿಡಗಳಿರ್ಬೋದು, ಅದ್ರದ್ದು ಮುಂದ್ಗಡೆ ಹೋದಂಗೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಯಾವುದೋ ಒಂದು ಬೇರೆ ಸ್ಥಳಕ್ಕೆ ಹೋಗಿದ್ದೆ ಅಂದರೆ ಸ್ವರ್ಗ ಲೋಕಕ್ಕೇ ಬಂದಿದ್ದೀವೇನೋ ಅಂತ ಅನಿಸುತ್ತೆ. ಆ ರೀತಿ ಫೀಲಿಂಗ್ ಆಯಿತು. ಮತ್ತು ಇದು ಮುರುಡೇಶ್ವರದಿಂದ ತುಂಬ ನಿಯರ್ ಇದೆ. ನಿಮಗೆ ಮಿಡ್ಲು ಇಡಗುಂಜಿ ಬರುತ್ತೆ. ಇಡಗುಂಜಿಗೆ ಹೋಗಿ ಗಣಪತಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ನೀವು ತುಂಬ ನಿಯರ್ ಇದೆ. ಇಡಗುಂಜಿಯಿಂದ ಮುರುಡೇಶ್ವರದಿಂದನೂ ತುಂಬ ನಿಯರ್ ಇದೆ ಇದು. ಇಲ್ಲಿ ಅರಬ್ಬಿ ಸಮುದ್ರ ಮತ್ತು ಶರಾವತಿ ನದಿಗಳ ಒಂದು ಸಮ್ಮಿಲನವನ್ನು ನೋಡ್ಬೋದು. ನೀರು ತುಂಬ ಕ್ಲೀನ್ ಇದೆ. ಇಲ್ಲಿ ಬೀಚು ಇದೆ. ಬೀಚಲ್ಲೂ ಕೂಡ ಆಟ ಆಡ್ಬೋದು. ನಾವು ಬೋಟಿಂಗ್ ಅಷ್ಟೇ ಹೋಗಿ ಬಂದ್ವಿ. ಬೀಚೂ ತುಂಬ ಕ್ಲೀನಾಗಿ ಚೆನ್ನಾಗಿದೆ. 1 ಅವರ್ದಲ್ಲಿ ಹೋಮ್ ಸ್ಟೇಗೆಲ್ಲ ಅನುಕೂಲ ಇದೆ ಅಂತೆ. ಹೋಮ್ ಸ್ಟೇನೂ ಮಾಡ್ಬೋದು, ಇಲ್ಲ ನೀವು ಇಂಡಿವಿಜುವಲ್ ರಿಸಾರ್ಟ್ ಎಲ್ಲ ಇದೆ. ಇರೋದಕ್ಕೆ ತುಂಬ ಅನುಕೂಲ ಇದೆ 1 ಅವರ್ದಲ್ಲೂ ಕೂಡ. ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಾದರೆ ಮೊದಲೇ ಎಲ್ಲ ನೋಡಿಕೊಂಡು ಹೋಗಿ.
ಅಂದರೆ ಇರೋಕ್ಕೆಲ್ಲ ಅನುಕೂಲ ಇದೆ. ಹೋಮ್ ಸ್ಟೇಗೆಲ್ಲ ಇವಾಗ ಫೋಟೋ ಶೂಟಿಗೆ ಆಯ್ತು, ವಿಡಿಯೋ ಶೂಟಿಗೆಲ್ಲ ಹೋಗೋರಿದ್ದರೆ ಮೊದಲೇ ಹೋಗಿ ಅಲ್ಲೇ ಸ್ಟೇ ಮಾಡಿಕೊಂಡು ಬೆಳಿಗ್ಗೆ ಬೇಗ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಬರ್ಬೋದು. ಫೋಟೋ ಶೂಟೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ಆದರೆ ಅವ್ರ ರಿಲೇಟಿವಲ್ಲಿ ಮ್ಯಾರೇಜಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಇಲ್ಲಿ ಹೋಗಿದ್ದರು. ಬಟ್ ಈ ರೀತಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ. ನಮಗೂ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ನಮ್ಮ ತಂಗಿ ಮದುವೆ ಎಲ್ಲ ಇತ್ತು, ಬಟ್ ನಮಗೆ ಆವಾಗ ಗೊತ್ತಿರಲಿಲ್ಲ ಈ ಪ್ಲೇಸ್ ಬಗ್ಗೆ. ಅವ್ರು ಇಲ್ಲಿ ಬಂದಮೇಲೆ ನೋಡಿದಾಗ ಹೌದಲ್ಲ, ಅವ್ರಿಗೂ ಕಳಿಸ್ಬೋದಿತ್ತು ಇಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೂ ಏನಾದ್ರು ಈ ರೀತಿ ಫ್ರೆಂಡ್ ಸರ್ಕಲ್ ಅಥವಾ ನಿಮ್ದು ಏನಾದ್ರು ರಿಲೇಟಿವಲ್ಲಿ ಏನಾದ್ರು ಈ ರೀತಿ ಫೋಟೋ ಶೂಟ್ದು ಈ ರೀತಿ ಏನಾದ್ರು ಇದ್ದರೆ ಇಲ್ಲಿ ಆರಾಮಾಗಿ ಫೋಟೋ ಶೂಟೆಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ನೋಡಿ. ಬನ್ನಿ ನಾವು ಯಾವ ರೀತಿ ಎಂಜಾಯ್ಮೆಂಟ್ ಮಾಡಿದ್ವಿ ಏನು ಅಂತ ನೋಡೋಣ. ಲಾಸ್ಟಿಗೆ ಇನ್ನು ಇದು ಪೂರಾ ಬೋಟ್ ಹೋದಂಗೆ ಆ ಎರಡು ಸೈಡು ಮ್ಯಾಂಗ್ರೋವ್ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂದರೆ ಪೂರ ಹತ್ತಿ ಅಂದರೆ ಒಂದು ಎರಡು ಸೈಡು ಮ್ಯಾಂಗ್ರೋವ್ ಗಿಡಗಳಿದೆ. ಅದ್ರ ಮಧ್ಯೆ ನೀರಲ್ಲಿ ಬೋಟ್ ಹೋಗ್ಬೇಕಾದ್ರೆ ನಿಜವಾಗ್ಲೂ ಅದು ಎಲ್ಲೋ ಒಂಥರ ಕ್ಷಣ ಇವಾಗಲೂ ನೆನೆಸ್ಕೊಂಡ್ರೆ ಮರೆಯೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ ಮೂಮೆಂಟು. ಮುಂದ್ಗಡೆ ವಿಡಿಯೋದಲ್ಲಿ ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲಿ ಎಷ್ಟು ರೀತಿ ಅಂದರೆ ಏನೇನೆಲ್ಲ ಇದೆ ಏನು ಅಂತ, ನಾವು ಯಾವ ರೀತಿ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ಬನ್ನಿ ನೋಡೋಣ. ಈ ಹೊನ್ನಾವರನ್ನು ಬ್ಯಾಕ್ ನೀರು ಅಂದರೆ ಬ್ಯಾಕ್ ವಾಟರ್ ಅಂತಲೂ ಕರೀತಾರೆ, ಬ್ಯಾಕ್ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಅಂದರೆ ಬ್ಯಾಕ್ ಅಂದರೆ ಬ್ಲ್ಯಾಕ್ ಅಲ್ಲ, ಬ್ಲ್ಯಾಕ್ ಅಂದರೆ ಮತ್ತೆ ಕಪ್ಪು ಅಂತ ಅನ್ಕೋತೀರಾ. ಆ ರೀತಿ ನಾನು ಹಂಗೆ ಫಸ್ಟು ಸ್ಟಾರ್ಟಿಂಗು ಬ್ಲ್ಯಾಕ್ ವಾಟರ್ ಅಂದ್ಕೊಂಡೆ. ಅಂದರೆ ಕಾಳಿ ನದಿ ಎಲ್ಲ ಬ್ಲ್ಯಾಕ್ ನೀರು ನೋಡೋಕ್ಕೆ ಕಾಣುತ್ತಲ್ಲ ನಮ್ಮ ದಾಂಡೋಲಿ ಹತ್ರ ಎಲ್ಲ, ಅದೇ ರೀತಿ ಅಂದ್ಕೊಂಡೆ. ಬಟ್ ಇದು ಬ್ಯಾಕ್ ನೀರು ಅಂತಂದರೆ ಈಗ ಸಮುದ್ರ ನದಿ ಸಂಗಮವಾಗಿರೋದ್ರಿಂದ ಇದನ್ನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನದಿಯ ಹಿನ್ನೀರು ಅಂತ ಕರೀತಾರೆ. ಈ ಒಂದು ಪ್ರದೇಶ ಇದು ಸಮುದ್ರ ಮತ್ತು ನದಿಯ ಸಂಗಮ ಆಗಿರೋದ್ರಿಂದ ಇದಕ್ಕೆ ಬ್ಯಾಕ್ ವಾಟರ್ ಅಂತ ಕರೀತಾರೆ. ಇವಾಗ ಮಳೆಗಾಲದಲ್ಲಿ ಹೋಗೋಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೇನೆ. ನೀವು ಮಿಡ್ಲು ಹೋಗ್ಬೇಕಾದ್ರೂ ಎಷ್ಟೊಂದು ಪ್ಲೇಸಸ್ನ ನೋಡ್ಕೊಂಡು ಹೋಗಿ ವಾಟರ್ ಫಾಲ್ಸ್ ಎಲ್ಲ ಆಗ್ತೈತೆ ನಿಮಗೆ. ಮತ್ತು ಅಲ್ಲಿ ಅಪ್ಸರ್ಕೊಂಡಣ ಅಂತ ಇದೆ ಅಂತ ಹೇಳಿದ್ನೆಲ್ಲ, ಅಲ್ಲಿನೂ ನೀವು ಹೋಗಿ ಮಸ್ತ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಒಂದು ಮಳೆಗಾಲದಲ್ಲಿ ಒಂದು ಒಳ್ಳೆ ಟ್ರಿಪ್ಪು ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸು ಅಂತ ಹೇಳ್ಬೋದು. ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೀವು ಹೋಗೋಕ್ಕಿಂತ ಮುಂಚೆ ನಿಮ್ಮದು ಬೋಟಿಂಗ್ ಇರ್ಬೋದು, ಅಲ್ಲಿ ಸ್ಟೇ ಮಾಡೋದಕ್ಕೆ ಪ್ರತಿಯೊಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ ನಿಮಗೆ. ಅವ್ರಿಗೆ ಬಿಫೋರೇ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ನಾವು ಬಿಫೋರೇ ನಂಬರೆಲ್ಲ ತೊಗೊಂಡು ಬುಕ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗುಟ್ಲೆ ಎಷ್ಟೊಂದು ಜನ ಬಂದರು ಬೋಟಿಂಗಿಗೆ. ಅದು ನಾವು ಇಲ್ಲ ಆಲ್ರೆಡಿ ಬುಕ್ ಆಗಿದೆ ಅಂತ ಹೇಳಿ ಹೋದ್ವಿ. ಮೊದಲೇ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ, ಮತ್ತು ಅಲ್ಲಿ ಹೋದ್ಮೇಲೆ ಟೆನ್ಷನ್ ಇರಲ್ಲ ಅಂತ ಅದಕ್ಕೋಸ್ಕರ. ಇಲ್ಲಿ ಹೋದರೆ ನೀವು ಬೆಳಿಗ್ಗೆ ಸೂರ್ಯಾಸ್ತ, ಸನ್ರೈಸು ಮತ್ತು ಸನ್ಸೆಟ್ಟನ್ನು ನೋಡ್ಕೊಂಡು ಬರಬೇಕು. ಅದು ತುಂಬ ಅಂದರೆ ಅದನ್ನೇ ನೋಡೋಕ್ಕೆ ಎಷ್ಟೊಂದು ಜನ ಬರ್ತಾರಂತೆ. ಅದನ್ನು ಬೆಳಿಗ್ಗೆ ಮಿಸ್ ಮಾಡ್ಕೋಕ್ಕೆ ಹೋಗಬೇಡಿ. ಅಲ್ಲೇನಾದ್ರು ಸ್ಟೇ ಮಾಡಿದರೆ ಸನ್ರೈಸ್ ಅಂತ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಿದ್ರು. ನಮ್ಗಂಗೆ ತುಂಬ ಖುಷಿ ಆಯಿತು. ಇಲ್ಲಿ ಫೋಟೋಸು ವಿಡಿಯೋಸು ಎಷ್ಟು ಚೆನ್ನಾಗಿ ಬರ್ತಿದ್ವು ಅಂದರೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಪ್ಲೇಸಸ್ಸು. ಇಂಥಲ್ಲೆಲ್ಲ ಹೋಗಿ ತೊಗೊಂಬರೋದು ವಿಡಿಯೋ ಎಲ್ಲ ಫೋಟೋ ತೆಗೆದುಕೊಳ್ಳೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಆವಾಗಲೇ ಹೇಳಿರುವ ಹಾಗೆ ಪ್ರೀ ವೆಡ್ಡಿಂಗ್ ಶೂಟು ಎಲ್ಲ ಇರ್ಬೋದು. ತುಂಬ ಒಳ್ಳೆ ಪ್ಲೇಸು ಫೋಟೋ ಶೂಟಿಗೆ ಎಲ್ಲ ಇದು. ಇಲ್ಲಿ ಬರ್ತಾರಂತೆ, ತುಂಬ ಜನ ಬರ್ತಾರೆ ಫೋಟೋ ಶೂಟಿಗೆ ಅಂತ ಹೇಳ್ತಾಯಿದ್ರು. ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿದೆ ಎಲ್ಲ ಪ್ಲೇಸು, ನೋಡ್ಕೊಂಡು ಬರೋಣ ಬನ್ನಿ.
ಇಲ್ಲಿ 1 ಅವರಿಂದ ನಾವು ಸೀದಾ ಇವಾಗ ಗಂಟಿ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಗಂಟಿ ಗಣೇಶ ದೇವಸ್ಥಾನ ಅಂದರೆ ತುಂಬ ಪವರ್ಫುಲ್ ಇರುವಂಥ ದೇವಸ್ಥಾನ. ಇವಾಗ ಇನ್ನೂ ಟೈಮಿಂಗ್ ಇದೆ. ದೇವಸ್ಥಾನಕ್ಕೊಂದು ದರ್ಶನ ಮಾಡಿಕೊಂಡು ಅದೇ ರೂಟಲ್ಲಿ ಹೋಗಿದ್ದೇವೆಲ್ಲ ಹೋದ್ರಾಯ್ತು ಅಂತ ಬಂದ್ವಿ. ಬಟ್ ಅಲ್ಲಿ ಸ್ವಲ್ಪ ಘಾಟ್ ಸೆಕ್ಷನ್ ಎಲ್ಲ ಬರೋದ್ರಿಂದ ಫಾಸ್ಟಾಗಿ ಡ್ರೈವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಬಂದಿದ್ದಕ್ಕೆ ನಮಗೆ ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ನೈಟು. ನಾವು ಅಂದರೆ ಅಷ್ಟು ದೂರದಿಂದ ಬಂದಿದ್ದೇವೆ, ಎಲ್ಲಿ ಕ್ಲೋಸ್ ಆಗಿದೆ ಏನೋ ಅಂದ್ಕೊಂಡು ಬಂದ್ವಿ. ಲಾಸ್ಟ್ ನಾವೇ ಬಂದಿರೋದು. ಆಲ್ಮೋಸ್ಟ್ ಎಲ್ಲರೂ ಕ್ಲೋಸ್ ಮಾಡ್ತಾಯಿದ್ರು. ಬಟ್ ಲಾಸ್ಟ್ ಮಂಗಳಾರತಿ ಎಲ್ಲ ಆವಾಗ ನಡೀತಾ ಇತ್ತು. ಅದೇ ಕರೆಕ್ಟ್ ಟೈಮಿಗೆ ಬಂದ್ವಿ ನಾವು. ಇಲ್ಲಿ ಮಟ್ಟ ಬಂದಿದ್ದೀವಿ, ದೇವಸ್ಥಾನದ ದರ್ಶನ ಆಗುತ್ತೋ ಇಲ್ಲೋ ಅಂತ ಟೆನ್ಷನಲ್ಲಿ ಎಲ್ಲರೂ ಬೇಗ ಬೇಗ ಹೋಗ್ತಾ ಇದ್ವಿ, ಟೈಮ್ ಆಲ್ರೆಡಿ ಆಗಿದೆ ಅಂತ. ಬಟ್ ಅಂದರೆ ಇನ್ನೂ ದೇವಸ್ಥಾನ ಲಾಸ್ಟ್ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಗಣಪತಿ ದೇವಸ್ಥಾನ ಅಂದರೆ ಇವಾಗ ಇದು ಯಲ್ಲಾಪುರ ಹತ್ರ ಇರುವಂಥದ್ದು ಗಂಟಿ ಗಣೇಶ ದೇವಸ್ಥಾನ. ಇಲ್ಲಿ ಯಾರಾದರೂ ಬಂದು ಹರಕೆಯನ್ನು ಹೊತ್ಕೊಂಡು ಗಂಟಿಯನ್ನು ಕಟ್ಟಿ ಹೋದರೆ ಅವ್ರ ಹರಕೆ ಎಲ್ಲ ಆಗುತ್ತೆ ಅಂತ ಒಂದು ವಾಡಿಕೆ ಇದೆ. ಹಾಗಾಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಗಂಟಿ ಗಣೇಶ ಅಂತ ಹೇಳ್ತಾರೆ. ಇಲ್ಲಿ ಇವಾಗ ನಾವು ಹೋದಾಗ ಒಂದು ಏನೋ ಅಂದರೆ ಪೂಜೆ ನಡೀತಾ ಇತ್ತು. ಅದು ದಿಗ್ಬಂಧನದ್ದೇನೋ ಪೂಜೆ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ಅಲ್ಲಿ ಕಟ್ಟಿರುವಂಥ ಗಂಟೆಗಳನ್ನೆಲ್ಲ ಬಿಚ್ಚಿ ಅವರು ಸೈಡಿಗೆ ಇಟ್ಟಿದ್ರು. ಇಲ್ಲ ಅಂದರೆ ನಾರ್ಮಲ್ ಡೇ ಹೋದಾಗ ಪೂರ ದೇವಸ್ಥಾನದಾಗ ನೀವು ಎಲ್ಲಿ ನೋಡಿದ್ರು ಅಲ್ಲಿ ಪೂರ ಗಂಟೆನೇ ಇರುತ್ತಂತೆ. ಇವಾಗ ಪೂಜೆಗೋಸ್ಕರ ಅವರು ಕಟ್ಟಿರೋ ಗಂಟೆಗಳನ್ನೆಲ್ಲ ಸೈಡಿಗೆ ಬಿಚ್ಚಿ ಇಟ್ಟಿದ್ರು. ಅದರಲ್ಲೇ ಸ್ವಲ್ಪ ಅಷ್ಟೇ ಇಟ್ಟಿದ್ರು. ನಾರ್ಮಲ್ ಡೇಜಲ್ಲಿ ತುಂಬ ಇರುತ್ತೆ ಅಂತ ನಾವು ಹೋದಾಗೂ ಗಂಟೆ ಕಟ್ಟೋಕ್ಕೆ ಇಲ್ಲ, ಇವಾಗ ಪೂಜೆದ್ದು ಇರೋದ್ರಿಂದ ನಾವು ಈಗ ಗಂಟೆ ಕಟ್ಟೋಕ್ಕೆ ಗಂಟೆ ಬಾರಿಸೋದು ಈ ರೀತಿ ಏನೂ ಅವಕಾಶ ಇಲ್ಲ ಅಂತ ಹೇಳಿದರು. ಅದು ಪೂಜೆ ನೆಕ್ಸ್ಟ್ ಡೇನೇ ಇತ್ತು, ನಾವು ಹೋಗಿದ್ವಲ್ಲ ಅದ್ರ ನೆಕ್ಸ್ಟ್ ಡೇನೇ. ನೀವು ಬೇಕಾದ್ರೆ ನಾಳೆನೂ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಪೂಜೆ ಅಂತ ಹೇಳಿದರು. ನೋಡಿ ಇಲ್ಲೆಲ್ಲ ಸ್ವಲ್ಪ ಅಷ್ಟೇ ಇಟ್ಟಿದ್ರು ಗಂಟೆನ. ಇಲ್ಲ ನಾರ್ಮಲ್ ಡೇ ಹೋದಾಗ ಪೂರ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಗಂಟೆಗಳೇ ಇರುತ್ತಂತೆ. ಇಲ್ಲಿನ ಗಣಪತಿ ಎಷ್ಟೊಂದು ಈ ದೇವಸ್ಥಾನದ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ ಪೂರ ದೇವಸ್ಥಾನ ಕಟ್ಟಿಗೆಯಲ್ಲೇ ಮಾಡಿರೋವಂಥದ್ದು. ಇಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿಗೆಯಲ್ಲೇ ನೋಡಿ ಗಣಪತಿ ದೇವರದ್ದು ಎಷ್ಟು ಹೆಸರಿದೆ ಅಲ್ಲ. ಪ್ರತಿಯೊಂದು ಗರ್ಭಗುಡಿಯ ಸುತ್ತಲೂ ಕಟ್ಟಿಗೆಯಲ್ಲಿ ಈ ರೀತಿ ಮೂರ್ತಿಗಳನ್ನು ಮಾಡಿ ಹೆಸರುಗಳನ್ನಿದ್ದು ಪ್ರತಿಯೊಂದು ಹೆಸರು ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಗರ್ಭಗುಡಿಯ ಸುತ್ತಲೂ ಈ ರೀತಿ ದೇವಸ್ಥಾನ ಅಂದರೆ ಮೂರ್ತಿಗಳನ್ನು ನೋಡಿ ತುಂಬ ಖುಷಿ ಆಯಿತು. ಗಣಪತಿದು ತುಂಬ ದೊಡ್ಡದಿದೆ ದೇವಸ್ಥಾನ. ನಾವು ನೈಟ್ ಹೋಗಿದ್ವಲ್ಲ, ಆಲ್ಮೋಸ್ಟ್ ಹೊರಗಡೆ ಕತ್ತಲಿತ್ತು, ಜಾಸ್ತಿ ನೋಡೋಕ್ಕಾಗಿಲ್ಲ. ಬಟ್ ಒಳಗಡೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಮನಸ್ಸಿಗೂ ತುಂಬ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು. ಪೂರ ಕಟ್ಟಿಗೆಯಲ್ಲೇ ಮಾಡಿರುವಂಥ ಗಣಪತಿದು ದೇವಸ್ಥಾನ. ಅಂದರೆ ಒಳಗಡೆ ಗರ್ಭಗುಡಿ ಇರ್ಬೋದು, ಕಟ್ಟಿಗೆಯಲ್ಲೇ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಕಟ್ಟಿಗೆಯಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸುತ್ತಲೂ ಮುತ್ತಲು ಪ್ರದೇಶ ಅದಿರ್ಬೋದು, ಕಾಡಿನ ಮಧ್ಯೆನೇ ಇದೆ ಏನೋ ದೇವಸ್ಥಾನ ಅನ್ನೋ ಫೀಲ್ ಬರುತ್ತೆ. ಆ ಕಡೆ ಹೋದರೆ ನೀವು ಒಮ್ಮೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಮತ್ತು ಅದೇ ರೀತಿ ಧರ್ಮಸ್ಥಳ ಹತ್ರ ಒಂದು ಸೌತ್ಕಂಡ ಗಣಪತಿ ಇದೆ. ಅಲ್ಲಿನೂ ಗಂಟೆಯನ್ನು ಕಟ್ಟಿ ಅಲ್ಲಿ ಮೊದಲು ಹರಕೆಯನ್ನು ಹೊತ್ಕೊಂಡು ಬಂದು ನಮ್ಮ ಹರಕೆ ಈಡೇರಿದರೆ ಗಂಟೆಯನ್ನು ಕಟ್ತಾರೆ. ಇಲ್ಲಿ ಮೊದಲು ಗಂಟೆಯನ್ನು ಕಟ್ಟಬೇಕಂತೆ. ಗಂಟೆ ಕಟ್ಟಿ ನಮ್ಮ ಹರಕೆಯನ್ನು ಬೇಡ್ಕೊಂಡು ಬರಬೇಕು. ಹರಕೆ ಈಡೇರಿದ ಮೇಲೆ ಹೋಗಿ ಮತ್ತೆ ಗಂಟೆ ಬಿಚ್ಚಿ ಅದನ್ನು ನಮ್ಮದು ನಾವು ಏನು ಬೇಡ್ಕೊಂಡಿರ್ತೇವೆ ಅದನ್ನೆಲ್ಲ ಆ ದೇವರಿಗೆ ಅರ್ಪಣೆ ಮಾಡಿ ಬರಬೇಕು ಅಂತ ಹೇಳಿದರು ಇಲ್ಲಿ. ಮತ್ತು ಅಲ್ಲಿ ಸೌತ್ಕಂಡ ಗಣಪತಿ ಇದೆಯಲ್ಲ, ಅಲ್ಲಿ ಮೊದಲೇನು ಬೇಡ್ಕೊಂಡು ಬಂದು ಆಮೇಲೆ ಹೋಗಿ ಗಂಟೆ ಕಟ್ಟಿ ಬರಬೇಕು. ಈ ರೀತಿ ಇದೆ. ಇಲ್ಲಿ ಒಳಗಡೆನೇ ಬಾವಿ ಇದೆ. ಇಲ್ಲಿ ಪೂಜೆಗೆಲ್ಲ ಇದೇ ನೀರು ತೊಗೊಂಡು ಉಪಯೋಗಿಸ್ತಾರೆ ಅಂತ ಹೇಳಿದರು. ಯಲ್ಲಾಪುರಿಗೆ ತುಂಬ ನಿಯರ್ ಇದೆ ಇದು. ನೀವು ಆ ಸೈಡ್ ಹೋದರೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಾವು ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ನೈಟು ಹೊರಟ್ವಿ. ನೀವು ಈಗ ಮಳೆಗಾಲದಲ್ಲಿ ಪ್ಲ್ಯಾನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಯಲ್ಲಾಪುರ ಸೈಡು ಈ ರೀತಿ ಮಂಗಳೂರು ಕಡೆ ಎಲ್ಲ ಹೋದರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಮಿಡ್ಲು ನೀರಿಂದು ಇವಾಗ ವಾಟರ್ ಫಾಲ್ಸ್ ಎಲ್ಲ ತುಂಬ ಸಿಗುತ್ತೆ. ನಿಮಗೆ ಒನ್ ಡೇ ಟ್ರಿಪ್ ಮಾಡ್ಕೊಂಡು ಬರ್ಬೋದು ಆರಾಮಾಗಿ. ಈ ಕಡೆ ಬಂದರೆ ಡೇ ಟೈಮು ಅಲ್ಲೆಲ್ಲ ವಾಟರ್ ಫಾಲ್ಸಿಗೆಲ್ಲ ಹೋಗಿ ಗಣಪತಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ತುಂಬ ನೇಚರು ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸುತ್ತಲೂ ಮುತ್ತಲು. ತುಂಬ ಹಾಗೆ ಪವರ್ಫುಲ್ ಗಣಪತಿ ಅಂತ ಹೇಳ್ತಾರೆ. ಡೇ ಟೈಮಲ್ಲಿ ತುಂಬ ಎಷ್ಟೊಂದು ರಶ್ ಇರುತ್ತೆ ಅಂದರೆ ದರ್ಶನ ಪಡ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾಯಿದ್ರು.
ನಮಗೆ ಇವಾಗ ಲೇಟ್ ಆಗಿರೋದ್ರಿಂದ ಬೇಗ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ವಿ. ಆ ರೂಟಲ್ಲಿ ಹೋಗಿದ್ವಲ್ಲ, ಮತ್ತು ಇವಾಗ ಮೊದಲೇ ಎಷ್ಟೋ ಸಲ ಪ್ಲ್ಯಾನ್ ಮಾಡಿದ್ವಿ ಗಣಪತಿಗೆ ಹೋಗಿ ಬರಬೇಕು ಅಂತ. ಆಗಿರಲಿಲ್ಲ. ಇವಾಗ ಹೆಂಗಂದ್ರೆ ಅದೇ ರೂಟಿಗೆ ಹೋಗಿದ್ದಿಲ್ಲ, ಸ್ವಲ್ಪ ಲೇಟ್ ಆದರೂ ಚಿಂತೆ ಇಲ್ಲ, ಹೋಗಿ ಬಂದ್ರಾಯ್ತು ಅಂತ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇನ್ನು ಹೋಗ್ಬೇಕಾದ್ರೆ ಮನೆಗೆ ಆನ್ ದ ವೇ ಊಟ ಮಾಡ್ಕೊಂಡೇ ಹೋಗಿಬಿಟ್ರಾಯ್ತು. ಇನ್ನು ಹೋಗಿ ರೀಚ್ ಆಗೋದು ಲೇಟ್ ಆಗುತ್ತೆ ಅಂದ್ಕೊಂಡು ಊಟ ಮಾಡ್ಕೊಳ್ಳೋಕ್ಕೆ ಮಿಡ್ಲು ಒಂದು ದಾಬಾದಲ್ಲಿ ಊಟ ಮಾಡಿ ತುಂಬ ದಿನ ಆಗಿತ್ತು. ದಾಬಾ ಸೈಡು ಒಂದು ಒಮ್ಮೆ ದಾಬಾದಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಸ್ಟಾಪ್ ಮಾಡಿದ್ರು ಕಾರು. ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟು ಮನೆಗೆ ರೀಚ್ ಆದ್ವಿ. ಈ ರೀತಿ ಇತ್ತು ನಮ್ಮದು 3 ಡೇಸ್ದು ಟ್ರಿಪ್ಪು. ನಾನು ಲಾಸ್ಟು ಮಿಕ್ಕಿರೋದು ಅಂದರೆ ಮೊದಲಿಗೆ ಹಾಕಿರೋ ವಿಡಿಯೋನೆಲ್ಲ ಎಲ್ಲಿ ಹೋಗಿದ್ವಿ ಏನು ಅಂತೆಲ್ಲ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.